ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ತಣ್ಣಗಾಗದಂತಹ ಕಾವೇರಿ ಕಿಚ್ಚು 100 ಅಡಿ ಭರ್ತಿಯಾದ ಕೆಆರ್ಎಸ್ ಜಲಾಶಯ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಈಗ ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಜಸ್ಟ್ 3 ದಿನದ ಅಂತರದಲ್ಲಿ 8 ಅಡಿ ಏರಿಕೆಯಾಗಿದೆ ನೀರಿನ ಮಟ್ಟ. ಸದ್ಯ ಕೆಆರ್ಎಸ್ ಜಲಾನಯನದಲ್ಲಿ 23 ಟಿಎಂಸಿ ನೀರನ್ನ ಸಂಗ್ರಹ ಮಾಡಲಾಗಿದೆ. ಬಹುತೇಕ ಅರ್ಧದಷ್ಟು ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ಒಳಹರಿವು. ಇದೇ ರೀತಿ 10 ರಿಂದ 15 ದಿನ ಒಳಹರಿವು ಏನಾದರೂ ಬಂದರೆ ಇನ್ ಕೇಸ್ ಕೆಆರ್ಎಸ್ ಸಂಪೂರ್ಣ ಭರ್ತಿಯಾಗೋದ್ರಲ್ಲಿ ಡೌಟ್ ಇಲ್ಲ. ನೋಡಿ, ಇಷ್ಟು ದಿನಗಳ ಕಾಲ ಕೆಆರ್ಎಸ್ ಯಾವ ರೀತಿ ಬರಡಾಗೋಗ್ಬಿಟ್ಟಿತ್ತು, ನೀರಿಲ್ಲದೆ ಕಂಗಾಲಾಗ್ಬಿಟ್ಟಿದ್ರು ಅಲ್ಲಿನ ಗ್ರಾಮಸ್ಥರು ಮತ್ತೆ ಅಕ್ಕಪಕ್ಕ ಸಾಕಷ್ಟು ಗ್ರಾಮಗಳಾಗಿರ್ಬೋದು. ಹಾಗೆ ಹೇಳಿ ಕೇಳಿ ಬೆಂಗಳೂರು ಕೂಡ ನಂಬ್ಕೊಂಡಿರೋದು ಕಾವೇರಿ ನೀರನ್ನ. ಅಂಥದ್ರಲ್ಲಿ ಕಾವೇರಿ ನೀರು ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಜಸ್ಟ್ 3 ದಿನಗಳಲ್ಲಿ ಈಗ ಅರ್ಧದಷ್ಟು ಭರ್ತಿಯಾಗಿರುವಂಥದ್ದು. ಸಾಕಷ್ಟು ಕಂಗಾಲಾಗ್ಬಿಟ್ಟಿದ್ರು ಜನರು. ಪಾಪ ನೀರಿಲ್ಲ, ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿ ಉಂಟಾಗುತ್ತೆ, ಮತ್ತೊಂದು ಕಡೆ ಸರಿಯಾಗಿ ಬೆಳೆಯನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ. ಎಸ್ಟುಡಿಯೋ ಪ್ರತಿನಿಧಿ ಪ್ರವೀಣ್ ಇದ್ರ ಬಗ್ಗೆ ಆ ಡ್ಯಾಮ್ನ ಮುಂಭಾಗ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಕಾರಣ ಕೆಆರ್ಎಸ್ ಅಣೆಕಟ್ಟೆ ಈಗ 100 ಅಡಿ ಭರ್ತಿಯಾಗಿದೆ. ಈಗ ರೈತರಲ್ಲಿ ಮಂದಹಾಸ ಮೂಡ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುತ್ತೆ ಅನ್ನುವಂಥ ಆಶಾಭಾವನೆ ಈಗ ರೈತರಲ್ಲಿ ಮೂಡ್ತಾ ಇರುವಂಥದ್ದು. ಈಗ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ ನೋಡಿ. ನಾನು ಕೆಆರ್ಎಸ್ ಹಿಂಭಾಗದಲ್ಲಿ ಇರುವಂಥದ್ದು ಈ ನೀರಿನಲ್ಲಿ ಏನು ಕೆಲವು ದಿನಗಳ ಹಿಂದೆ ನಾವು ಈ ಒಂದು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಏನು ಬಂಡೆಗಳು ದರ್ಶನಗಳಾಗ್ತಿತ್ತು. ಇದೀಗ ಸಂಪೂರ್ಣವಾಗಿ ನೀರಿನಿಂದ ಭರ್ತಿಯಾಗಿರುವ ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಸಾಗರದಂತೆ ಕಂಗೊಳಿಸುವ ದೃಶ್ಯಗಳು ನಿಮ್ಮ ಕಣ್ಮುಂದೆ ಇರುವಂಥದ್ದು. ಯಾಕೆ ಅಂತಂತಂದ್ರೆ ಕೆಲವು ದಿನಗಳಿಂದ 17 ಟಿಎಂಸಿ ನೀರಿದಂಥ ಕೆಆರ್ಎಸ್ ಅಣೆಕಟ್ಟೆ ಇದೀಗ 23 ಟಿಎಂಸಿ ನೀರಿನ ಸಾಂದ್ರತೆಯನ್ನು ಹೊಂದಿರುವಂಥದ್ದು. ಕಾರಣ ಮಡಿಕೇರಿ ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರುವ ಕಾರಣ ಒಳಹರಿವು ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ದೃಶ್ಯಗಳು ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮಂಡ್ಯ ಭಾಗದಲ್ಲಿ ಮಳೆಯ ಕೊರತೆ ಇದ್ರೂ ಕೂಡ ಈಗ ರೈತರಲ್ಲಿ ಬೆಳೆಗಳಿಗೆ ನೀರು ಸಿಗುವಂಥ ನಿರೀಕ್ಷೆ ಈಗ ಹೆಚ್ಚಾಗ್ತಾ ಇದೆ. ಕೆಲವು ದಿನಗಳ ಹಿಂದೆ ಅಷ್ಟೇ ಸರ್ಕಾರ ಬೆಳೆಗಳಿಗೆ ನೀರನ್ನು ಕೊಡೋಕ್ಕಾಗೋದಿಲ್ಲ, ಕುಡಿಯೋ ನೀರಿಗಾಗಿ ಮಾತ್ರ ನೀರನ್ನು ಶೇಖರಣೆ ಮಾಡಲಾಗಿದೆ ಅಂತ ಹೇಳಿದರು. ಇದೀಗ ಏನು ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದ ಬೆಳೆಗಳಿಗೆ ನೀರು ಕೊಡ್ತಾರೆ ಅನ್ನುವ ಒಂದು ಆಶಾಭಾವನೆ ರೈತರಲ್ಲಿ ಮೂಡಿರುವಂಥದ್ದು. ಜೊತೆಗೆ ಏನು ಸರ್ಕಾರಕ್ಕೆ ತಲೆನೋವು ಏನಾಗಿತ್ತು, ಒಂದು ತಮಿಳುನಾಡಿಗೆ ವಾಡಿಕೆ ಪ್ರಕಾರ ನೀರನ್ನು ಏನು ಬಿಡಬೇಕಾಗಿತ್ತು, ಆ ಒಂದು ನೀರನ್ನು ಬಿಡುವಂಥ ತಲೆನೋವು ಕೊಡಿತು. ಇದೀಗ ಏನು ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋದ್ರಿಂದ ಅಲ್ಲಿಂದ ಏನು ತಮಿಳುನಾಡಿಗೆ ನೀರನ್ನು ಹರಿಬಿಡಲಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದಂತಹ ದೊಡ್ಡ ಗಂಡಾಂತರ ಈಗ ತಪ್ಪಿದಂತಾಗಿದೆ. ಡಿ ಕೆ ಶಿವಕುಮಾರ್ ಅವರು ಈಗ ವಿಪಕ್ಷಗಳ ಗುರಿಗೆ ಏನು ಹೋರಾಟದ ಗುರಿಗೆ ಸಿಲುಕಬೇಕಾಗಿತ್ತು. ಆ ಒಂದು ಸಮಸ್ಯೆ ಕೂಡ ಈಗ ದೂರ ಆಗಿರುವಂಥದ್ದು. ಒಟ್ಟಾರೆ ನಾವು ಹೇಳೋದಾದ್ರೆ ಈಗ ಕಾವೇರಿ ನದಿ ಮೈ ತುಂಬಿ ಹರಿತಾ ಇರುವ ಕಾರಣ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣ ಭರ್ತಿಯಾಗುವ ನಿಟ್ಟಿನಲ್ಲಿ ಈಗ ಗೋಚರಿಸ್ತಾ ಇರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ತ್ರಿಶಂಕು ಸ್ಥಿತಿಯಿಂದ ಹೊರಬಂದಿದೆ. ರೈತರಲ್ಲಿ ಕೃಷಿ ಚಟುವಟಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಈಗ ಏನು ಕಾವೇರಿ ಜಲಾನಯನ ಪ್ರದೇಶದ ಜನರು ಈಗ ನಿಟ್ಟುಸಿರು ಬಿಡುವಂತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಪ್ರವೀಣ್ ಕುಮಾರ್ ಜಿಟಿ, ಕೆಆರ್ಎಸ್.